ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಳ್ಳರು ಕಳ್ಳತನ ಮಾಡಿ ಸಿಕ್ಕಿದ್ದನ್ನ ದೋಚಿಕೊಂಡು ಓಡಿ ಹೋಗೋದನ್ನ ನೀವು ಕೇಳಿರ್ತೀರಿ. ಆದ್ರೆ ಇಲ್ಲೊಬ್ಬ ಕಳ್ಳನಿಗೆ ಕಳ್ಳತನ ಮಾಡೋ ಜೊತೆಗೆ ಒಂದು ವಿಚಿತ್ರ ವಿಕೃತಿ ಖಯಾಲಿ ಇದೆ. ತಾನು ಕಳ್ಳತನ ಮಾಡಿ ಹೋಗುವ ಅಂಗಡಿಯ ಶಟ್ಟರ್ಗೆ ಕರೆಂಟ್ ಹರಿಸಿ ಪರಾರಿಯಾಗ್ತಾನೆ. ಮರುದಿನ ಅಂಗಡಿ ಮಾಲೀಕರು ಬಂದು ಬಾಗಿಲು ತೆರೆದರೆ ಸಾಕು, ಅಲ್ಲಿ ಜೀವಕ್ಕೆ ಕಂಟಕ ಎದುರಾಗುತ್ತೆ. ಇಂತಹದೊಂದು ಶಾಕಿಂಗ್ ಘಟನೆ ಅಂಕೋಲಾದಲ್ಲಿ ನಡೆದಿದೆ. ಹಾಗಾದ್ರೆ ಯಾರು ಆ ಕಳ್ಳ? ಆತನ ವಿಚಿತ್ರ ನಡವಳಿಕೆ ಆದ್ರೂ ಏನು? ಇಲ್ಲಿದೆ ಸಂಪೂರ್ಣ ವರದಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕನಕನಹಳ್ಳಿಯಲ್ಲಿ ಸಾರ್ವಜನಿಕರನ್ನು ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಇಲ್ಲಿನ ನರಸಿಂಹ ಭಾಗವತ್ ಅವರಿಗೆ ಸೇರಿದ ಅನ್ನಪೂರ್ಣ ಮಾರ್ಟ್ ಎಂಬ ಅಂಗಡಿಗೆ ಕದಿಮನೊಬ್ಬ ಸರಣಿ ಕನ್ನ ಹಾಕುತ್ತಿದ್ದಾನೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಬಾರಿ ಇದೇ ಅಂಗಡಿಯಲ್ಲಿ ಕಳ್ಳತನ ನಡೆದಿದೆ. ಈ ಕೃತ್ಯದ ಹಿಂದೆ ಕನಕನಹಳ್ಳಿಯ ನಿವಾಸಿ ನಾರಾಯಣ್ ಸಿದ್ದಿ ಎಂಬ ಸರಣಿ ಕಳ್ಳನ ಕೈವಾಡ ಇರುವುದು ಬೆಳಕಿಗೆ ಬಂದಿದೆ. ಈತ ರಾತ್ರಿ ವೇಳೆ ಬಂದು 2 ಬೀಗ ಹಾಕಿದ್ದರೂ ಅದನ್ನು ಆರಾಮವಾಗಿ ಒಡೆದು ಒಳಗೆ ನುಗ್ಗುತ್ತಾನೆ. ಸುಮಾರು 20 ನಿಮಿಷಗಳ ಕಾಲ ಅಂಗಡಿಯೊಳಗೆ ಯಾವುದೇ ಅಳುಕಿಲ್ಲದೆ ಓಡಾಡಿ ಎಣ್ಣೆ, ಸಕ್ಕರೆ ಹಾಗೂ ಸಿಕ್ಕ ವಸ್ತುಗಳನ್ನು ಚೀಲಕ್ಕೆ ತುಂಬಿಸಿಕೊಂಡು ಹೋಗುತ್ತಾನೆ. ಆದರೆ ಈ ಕಳ್ಳ ಬರೀ ಕಳ್ಳತನ ಅಷ್ಟೇ ಮಾಡಿಲ್ಲ, ಇದರ ಜೊತೆಗೆ ಒಂದು ಅಪಾಯಕಾರಿ ಕೃತ್ಯ ಎಸಗುತ್ತಿದ್ದಾನೆ. ಕಳ್ಳತನ ಮುಗಿಸಿ ಹೋಗುವಾಗ ಅಂಗಡಿಯ ಶಟರ್ಗೆ ವಿದ್ಯುತ್ ವೈರ್ ಮೂಲಕ ಕರೆಂಟ್ ಹರಿಸಿ ಪರಾರಿಯಾಗುತ್ತಿದ್ದಾನೆ. ಅಂಗಡಿ ಮಾಲೀಕರು ಅಥವಾ ಸಿಬ್ಬಂದಿ ಬೆಳಗ್ಗೆ ಬಂದು ಬಾಗಿಲು ಮುಟ್ಟಿದರೆ ಸಾಕು, ಕರೆಂಟ್ ಶಾಕ್ ಹೊಡೆಯುವಂತೆ ಸ್ಕೆಚ್ ಹಾಕುತ್ತಿದ್ದಾನೆ. ಮಾಲೀಕರನ್ನು ಹತ್ಯೆ ಮಾಡುವ ಉದ್ದೇಶದಿಂದಲೇ ಈತ ಈ ಅಪಾಯಕಾರಿ ಪ್ಲಾನ್ ಮಾಡುತ್ತಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಹಿಂದೆ ಹಲವು ಬಾರಿ ಕರೆಂಟ್ ಶಾಕ್ ಹೊಡೆದಿದ್ದಾಗಲೂ ಮಾಲೀಕರಿಗೆ ಇದರ ರಹಸ್ಯ ಗೊತ್ತಾಗಿರಲಿಲ್ಲ. ಆದರೆ ಈ ಬಾರಿ ಸಿಸಿಟಿವಿ ತಪಾಸಣೆ ನಡೆಸಿದಾಗ ಕಳ್ಳನ ವಿಕೃತ ಬುದ್ಧಿ ಬಯಲಾಗಿದೆ. ಕೂಡಲೇ ಈ ಸರಣಿ ಕಳ್ಳನನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಎಷ್ಟು ಚಂದ ಮಾಡಿ ಕರೆಂಟ್ ವೈರ್ ತಗೊಂಡು ಬಾಯಲ್ಲಂತೂ ಇಟ್ಕೊಂಡು ಹಣಿಗೆ ಹಣಿಗೆ ಒಂದು ಹಣಿಗೆ ಹಾಕೋದು ಹಚ್ಚಕ್ಕೆ ಚಾಕ್ಲೇಟ್ ಕೊಡುವ ಅದೆಲ್ಲ ಇದು ಎಷ್ಟು ಮಾಡ್ತಕ್ಕ ಕರೆಂಟ್ ವೈರ್ ತಗೊಂಡ ಎಷ್ಟು ಚಂದ ಮಾಡಿ ಕರೆಂಟ್ ವೈರ್ ತಗೊಂಡು ಬಾಯಲ್ಲಂತೂ ಇಟ್ಕೊಂಡು ಹಣಿಗೆ ಅಷ್ಟಕ್ಕೆ ಚೂರು ಮಾಡಿದ್ರ ಅಲ್ಲೇ ಚೂರೆಲ್ಲ ಬಿದ್ಕೊಂಡಿದ್ದು ನೋಡಿದೆ. ಅಲ್ಲಿ ಕರೆಂಟ್ ತಪ್ಪಿಸಿ ಇದೆ, ಅಲ್ಲೇ ನೋಡಕ್ಕೆತ್ತ ಮೊಬೈಲಲ್ಲೇ ನೋಡಿ, ಮೊಬೈಲಲ್ಲಿ ಸರಿ ಬರಲಿ, ಮೊಬೈಲ್ ಗೊತ್ತಾಯ್ತು. ಮನುಷ್ಯಂಗ ಅದೋ ಮಾಡ್ತಾ ಇದ್ದಾರೆ. ಮರ್ದಿಸ್ ಬೆಳಿಗ್ಗೆ ಬಂದು ನಮ್ಮ ಕತೆ ಅಂತ ಔಟಿ ಪೋಡಿ ಇನ್ನು ಬಂದ್ಕೊಂಡು ಹಿಂಗಲ್ಲ ಅಂತ ಎಷ್ಟು ಮಾಡಿ ಕರೆಂಟ್ ನೋಡು ಬಾಯಿ ಸುಗಿತ ಕಚ್ಚಿ ಮಾಡ್ಕೊಂಡು ಬೀಗ ತೆಗೆದುಕೊಂಡೇ ಸಾಯ ಕಸ್ಟಮರ್
ಕರೆ ಪುಂಡ್ಯ ಕರೆಕ್ಟ್ ಮಾಡಿ ಎಷ್ಟು ಕಷ್ಟಪಡ್ದ ನಾವು ಅದಕ್ಕೆ ಅಷ್ಟು ಮಾಡಿ ಕರೆಂಟ್ ಹಾಕವಂಗ ಕರೆಂಟ್ ಫಿಟ್ಟಿಂಗ್ ಮಾಡಿ ಹೋದ ನರಕೆ ತಕ ಇಲ್ಲಿ ಕರೆಕ್ಷನ್ ಮಾಡ್ತಾನೆ ಕರೆಂಟಿಗೆ ಈಗ ಅಷ್ಟು ಮಾಡಿ ಕಲೆಕ್ಷನ್ ಮಾಡಿ ಚಿಮ್ನೆಣ್ಣಿಲ್ಲ ಕೊಬ್ಬರಿ ಎಣ್ಣೆ ಕೊಬ್ಬರಿ ಬ್ಯಾಡ ಆತ ಅಲ್ಲೊಂದು ಡಿಸೈಲ್ ಕ್ಯಾನ್ ಇದ್ದು ನೋಡಿ ಪುನೀಲ್ ಹಾಕೊಂಡು ಆ ಡಿಸೈಲ್ ಹಾಕೊಂಡು ಮಾತ್ರ ಕೈಗೆ ಈಗ ಬತ್ತು ಈಗ ಇಲ್ಲಿ ಸಿನಿಮಗತ್ತು ಹೊರಗೆ ಕ್ಯಾಮ್ರಾ ತಗೊಂಡು ನೋಡುವ ಎಲ್ಲರೂ ಕಾಣ್ತಾನೆ ಕಾಣ್ತಿಲ್ಲ ನಾವು ಸೀದಾ ತೋಟದ ಮರದಲ್ಲಿ ಹೋಗ್ತಾ